ಮತ್ತೆ ಲೈಟ್ ಎಲ್ಲ ಹುಡುಗರು ಸ್ಟೇಡಿಯಂ ಓದ್ತಾರೆ ಸರ್. ಮತ್ತೆ ಡಿಗ್ರಿ ಅವರು ಎಲ್ಲ ಲೈಬ್ರರಿಗೆ ಓದ್ತಾರೆ. ಅಲ್ಲಿ ಹೋಗಕ್ಕೆ ಬರೋಕೆ ತೊಂದರೆ ಆಗುತ್ತೆ. ಏನು ಅದು ಮುನ್ಸಿಪಾಲ್ಟಿಯವರು ಬೆಂಕಿ ಹಚ್ಚಿ ಅಲ್ಲಿ ಇದು ಹೊಗೆ ಬರ್ತದೆ. ಏರ್ ಪೊಲ್ಯೂಷನ್ ಆಗಿ ನಮಗೆ ಹೊಗೆ ಉಸಿರಾಡಕ್ಕಾಗಲ್ಲ. ಸರ್ಕ್ಯೂಟ್ ಹೊಸತ್ರನಾ? ಅಂತ ಇಲ್ಲ, ಸೈಕಲ್ ಇದು ಸೈಕಲ್ ಹೋಯ್ತು ಬೈಕ್ ಇಲ್ಲ ನಮಗೆ. ಓಕೆ, ಅದಕ್ಕೆ ಸ್ವಲ್ಪ ಬೆಳಕು ಮಾಡಿಕೊಟ್ರೆ ಸ್ವಲ್ಪ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಅಗ್ರಿಬೊಮ್ಮಳಿಯ ಇತಿಹಾಸ, ವಿಶೇಷ ಮತ್ತು ಪ್ರಸ್ತುತ ದಿನಮಾನಗಳ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೋಸ್ಕರ ಫಾಲೋ ಮಾಡಿ ಜಯಸೂರ್ಯ ಅಗ್ರಿಬೊಮ್ಮಳಿ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈ ಒಂದು ಯೂಟ್ಯೂಬ್ ಚಾನಲ್ ವಿಷಯಗಳು ಕೂಡ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಅಪ್ಲೋಡ್ ಆಗ್ತವೆ. ಜಯಸೂರ್ಯ ಅಗ್ರಿಬೊಮ್ಮಳಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ನೀವು ಫಾಲೋ ಮಾಡಿ. ನಾವಿವತ್ತು ಒಂದು ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿದ್ವಿ. ಅದೇನಪ್ಪ ಅಂದರೆ ಅಗ್ರಿಬೊಮ್ಮಳಿಯಲ್ಲಿರುವಂಥ ಹಳೆ ಊರಿನ ವಿದ್ಯಾರ್ಥಿಗಳ ಸಮಸ್ಯೆ. ಏನಪ್ಪ ಸಮಸ್ಯೆ, ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಬನ್ನಿ ಮುಂದಿನ ವೀಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ನೋಡಿ, ಈಗ ನೀವು ನೋಡ್ತಿರುವಂಥ ವಿಷಯ ಏನಿದೆ, ಈ ಸ್ಥಳ ಅಥವಾ ವಿಡಿಯೋ, ಈ ವಿಡಿಯೋದಲ್ಲಿರುವಂಥ ಸ್ಥಳ ಸರ್ಕ್ಯೂಟ್ ಹೌಸ್, ಅಂದರೆ ಕೆತ್ತನ್ಮರಡಿಗೆ ಹೋಗುವಂಥ ದಾರಿಯಲ್ಲಿರುವಂಥ ಸರ್ಕ್ಯೂಟ್ ಹೌಸು. ಈ ಸರ್ಕ್ಯೂಟ್ ಹೌಸ್ ಮುಂದ್ಗಡೆ ಎಲ್ಲರೂ ಕೂಡ ಹೇಳ್ತಾ ಇದ್ರು ಫುಲ್ಲು ಹೊಗೆ ಬರುತ್ತೆ, ಇಲ್ಲೆಲ್ಲ ಸುಟ್ಟೋಗ್ತಿದೆ ಅಂತಂದು. ನಾವು ಇದ್ರ ಬಗ್ಗೆನೂ ಕೂಡ ಒಂದು ವರದಿಯನ್ನು ಮಾಡಿದ್ದೀವಿ. ಅದನ್ನ ನಾವು ಸಂಜೆ ಹೊತ್ತಲ್ಲಿ ನೋಡೋಣ ಯಾವ ರೀತಿ ಇರುತ್ತೆ ಅಂತಂದು ನಾನು ಡೈರೆಕ್ಟ್ ಸರ್ಕ್ಯೂಟ್ ಹೌಸ್ ಹತ್ರ ಬಂದು ನೋಡ್ತಾ ಇದ್ದೀನಿ. ನೋಡಿ, ಇದು ಪೂರ್ತಿ ಈ ಏರಿಯಾ ಪೂರ್ತಿ ಹೊಗೆಯಿಂದ ಆವೃತ್ತಿ ಆಗಿದೆ. ಆ್ಯಂಡ್ ಸಂಜೆ ಆದಮೇಲೆ ಕೂಡ ಮತ್ತೆ ಬಂದಿದ್ದೆ ಒಂದು 7:30-8 ಗಂಟೆ ಟೈಮಲ್ಲಿ. ಆ ಟೈಮಲ್ಲೂ ಕೂಡ ಇದು ಪೂರ್ತಿ ಅಂದರೆ ಎದುರುಗಡೆ ಹೋಗ್ತಿರುವ ವ್ಯಕ್ತಿ ಕಾಣಿಸೋದೇ ಇಲ್ಲ, ಆ ರೇಂಜಿಗೆ ಇದು ಪೂರ್ತಿ ಹೊಗೆ ತುಂಬಿಕೊಳ್ಳುತ್ತೆ. ಇದು ಹೊಗೆ ಬರೋದ್ರಿಂದ ಒಂದು ಸಮಸ್ಯೆ, ಇದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿದ್ಯಾರ್ಥಿಗಳಿಂದನೇ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಈ ವಿಡಿಯೋ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ನಾವು ಕೇಳ್ಕೊಳ್ಳೋದು ಒಂದೇ, ಈಗ ಆಲ್ರೆಡಿ ಒಂದು ತ್ಯಾಜ್ಯ ನಿರ್ವಹಣಾ ಘಟಕ ನಡೀತಾ ಇದೆ, ಅದು ನಿರ್ಮಾಣದ ಹಂತದಲ್ಲಿದೆ. ನೋಡಿ ಈ ಡಿಫ್ರೆನ್ಸ್ ನೋಡಿ, ಇಲ್ಲಿ ಹೊಗೆ ಇಲ್ಲದ ಒಂದು ಪ್ರದೇಶ ಯಾವ ರೀತಿ ಇದೆ, ಹೊಗೆ ತುಂಬಿರುವ ಪ್ರದೇಶ ಯಾವ ರೀತಿ ಇದು ಪೂರ್ತಿ ನಿಚ್ಚಳವಾಗಿದೆ, ಏನೂ ಸಮಸ್ಯೆ ಇಲ್ಲ. ಇಲ್ಲಿ ಹೊಗೆಯಿಂದ ತುಂಬಿರುವಂಥ ನೋಡಿ ಪ್ರದೇಶ ಯಾವ ರೀತಿ ಇದೆ, ಅಲ್ಲಿಂದ ಬರುವಂಥ ಹೊಗೆ, ಆ ಹೊಗೆಯಿಂದ ವಾಯುಮಾಲಿನ್ಯ ಶುರುವಾಗಿ ವಿದ್ಯಾರ್ಥಿಗಳಿಗೆ ಆಗಲಿ ಅಲ್ಲಿರೋ ಓಡಾಡುವಂಥ ಜನರಿಗಾಗಲಿ ಎಲ್ಲನೂ ಕೂಡ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ಶ್ವಾಸಕೋಶಗಳಿಗೆ ಸಮಸ್ಯೆ ಆಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಹೊಗೆಯನ್ನು ಹಾಕದಂತೆ ಅಥವಾ ಬೆಂಕಿಯಿಂದ ಸುಡೋದಂತೆ ಒಂದು ವ್ಯವಸ್ಥೆಯನ್ನು ಕೈಗೊಳ್ಳಿ. ಅಥವಾ ಅಲ್ಲಿ ಯಾರು ಆ ರೀತಿ ಮಾಡ್ತಿದ್ದಾರೆ ಅದಕ್ಕೊಂಚೂರು ಯಾರನ್ನಾದರೂ ವ್ಯವಸ್ಥಿತವಾಗಿ ನೋಡಿಕೊಳ್ಳುವಂತೆ ನಿರ್ವಹಣೆ ಮಾಡೋದಕ್ಕೆ ಒಬ್ಬರನ್ನ ನೇಮಕ ಮಾಡಿ. ಇದು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಅಲ್ಲಿ ವಾಸ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಇದು ಸಮಸ್ಯೆಯಾಗಿ ಕಂಡು ಬರ್ತಿದೆ. ಆ್ಯಂಡ್ ಮುಂದಿನ ಹಂತದಲ್ಲಿ ನಾವು ನೋಡೋದಾದರೆ ಈ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗ್ತಿದೆ ಅಂತ ನಾವು ನೋಡ್ಕೊಂಬರೋಣ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಈ ಒಂದು ಸ್ಥಳ ಬಂದುಬಿಟ್ಟು ದೇವರಾಜ ಅರಸು ಅವರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪ್ರಾರಂಭವಾಗಿರುವಂಥ ಬಾಲಕರ ಮೆಟ್ರಿಕ್ ನಂತರದ ಹಾಸ್ಟೆಲ್ಲು. ಈ ಹಾಸ್ಟೆಲ್ಲು ಸುತ್ತಮುತ್ತಲೂ ಕೂಡ ಹಗಲೊತ್ತಲ್ಲಿ ಈ ರೀತಿ ವ್ಯವಸ್ಥೆ ಇರುತ್ತೆ. ಅಂದರೆ ದಾರಿ ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಹಾಸ್ಟೆಲ್ ಸುತ್ತಮುತ್ತ ಇರುವಂಥ ಎಲ್ಲ ಬೆಳಕು, ಗಾಳಿ ಎಲ್ಲ ಚೆನ್ನಾಗಿದೆ. ಮತ್ತು ಈ ಹಾಸ್ಟೆಲ್ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಎಲ್ಲ ರೀತಿಯಲ್ಲೂ ಹಾಸ್ಟೆಲ್ ಸಿಬ್ಬಂದಿ ವರ್ಗದವರು ಕಲ್ಪಿಸಿಕೊಟ್ಟಿದ್ದಾರೆ. ಆ ಹಾಸ್ಟೆಲಲ್ಲೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಆದರೆ ರಾತ್ರಿ ಹೊತ್ತು ನೋಡಿದ್ದಂದರೆ ಹೊಗೆ ನೋಡಿ, ನಾನು ಅವಾಗ ಹೇಳಿದ್ನಲ್ಲ, ಹೊಗೆ ಸಂಪೂರ್ಣವಾಗಿ ಇಲ್ಲಿವರೆಗೂ ಕೂಡ ಅದು ಆವರಿಸಿದ ನಂತರದಲ್ಲಿ ಮುಂದಿರುವ ವ್ಯಕ್ತಿಗಳು ಯಾರೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಅದಕ್ಕೆ ನಾನು ಟಾರ್ಚ್ ಹಾಕ್ಕೊಂಡು ಹೋಗ್ತಾ ಇದ್ದೆ. ಟಾರ್ಚ್ ಹಾಕ್ಕೊಂಡು ಇಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ ಹೊಗೆ ಪೂರ್ತಿ ಎಲ್ಲಿದ್ದೆ ಇಲ್ಲಿ ಮಠ ನಾನು ಸರ್ಕ್ಯೂಟ್ ಹೌಸಲ್ಲಿ ನಿಮಗೆ ತೋರಿಸಿದ್ದು. ಇದು ಸರ್ಕ್ಯೂಟ್ ಹೌಸ್ ದಾಟಿ ಹಾಸ್ಟೆಲ್ವರೆಗೂ ಬರುವಂಥ ಈ ಒಂದು ಸ್ಥಳ. ಎದುರುಗಡೆ ಬೈಕ್ಗಳು ಬರ್ತಾ ಇದ್ದಾವೆ, ಬೈಕ್ಗಳು ಕೂಡ ಸರಿಯಾಗಿ ಕಾಣಿಸ್ತಿಲ್ಲ, ಸ್ಪಷ್ಟವಾಗಿ ಕಾಣಿಸ್ತಿಲ್ಲ. ಲೈಟ್ ಇದೆ, ಅದರಿಂದ ಮಾತ್ರ ಕಾಣಿಸ್ತಾ ಇದೆ. ಎದುರುಗಡೆ ಇರುವಂಥ ಬೈಕಿನ ಬೆಳಕಿಗೆ ಬಂದುವಂಥ ಧೂಳು ನೋಡಿ, ಆ ಹೊಗೆಯಿಂದ ನೋಡಿ ಯಾವ ರೀತಿ ಕಾಣಿಸ್ತಿದೆ. ಸೊ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಈ ಸುತ್ತಮುತ್ತಲಿನ ವಾತಾವರಣನ ಸಂರಕ್ಷಣೆ ಮಾಡಬೇಕು, ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಪರಿಸರಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಇದರ ಬಗ್ಗೆ ಕಾಳಜಿನ ವಹಿಸಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಇಲಾಖೆಗಳೇನಿದಾವೆ ಅವು ಕೂಡ ಇದ್ರ ಬಗ್ಗೆ ಕಾಳಜಿನ ವಹಿಸಬೇಕು ಅಂತ ನಾನು ತಮ್ಮಲ್ಲಿ ಈ ವಿಡಿಯೋ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಮತ್ತು ಬರೀ ಹೊಗೆ ಅಷ್ಟೇ ಸಮಸ್ಯೆ ಅಲ್ಲ, ಅಲ್ಲಿ ಬೆಳಕಿಲ್ಲ ನೋಡಿ. ಇಷ್ಟೊತ್ತಾದರೂ ಕೂಡ ಸಂಜೆ ಆದಮೇಲೆ ಇಲ್ಲಿ ಸುತ್ತಮುತ್ತ ಯಾರಾದರೂ ಕೂಡ ಸರ್ಕ್ಯೂಟ್ ಹೌಸ್ಗೆ ಹೋಗಬೇಕು ಅಂತಂದು ಏನಾದರೂ ಅಂದ್ಕೊಂಡ್ರೆ ರಾತ್ರಿ ಹೊತ್ತಲ್ಲಿ ದಯಮಾಡಿ ಈ ಒಂದು ರಸ್ತೆಯಲ್ಲಿ ಬೆಳಕನ್ನು ಕಲ್ಪಿಸ್ಕೊಡಿ. ಯಾಕಂದರೆ ಸರ್ಕ್ಯೂಟ್ ಹೌಸ್ಗೂ ಇದು ಗಣ್ಯರು ಅಥವಾ ಯಾರಾದರೂ ಗೆಸ್ಟ್ಗಳು ಬಂದಂದರೆ ನೇರವಾಗಿ ಸರ್ಕ್ಯೂಟ್ ಹೌಸ್ ಹೋಗ್ತಿದ್ದಾರೆ. ಅಲ್ಲೇನು ಕಾಣ್ತಿದೆಯಲ್ಲ ಆ ಬೆಳಕು, ಅದು ಸರ್ಕ್ಯೂಟ್ ಹೌಸ್ನ ಬೆಳಕು. ಅದಕ್ಕೆ ಹೋಗುವಂಥ ದಾರಿ ಮಧ್ಯದಲ್ಲಿ ಯಾವುದೇ ರೀತಿ ಬೆಳಕಿಲ್ಲ. ಆ್ಯಂಡ್ ಈ ಕಡೆ ತಿರುಗಿದರೆ ಈ ಕಡೆ ಇರೋದು ಹಾಸ್ಟೆಲ್ಲು. ಈ ಹಾಸ್ಟೆಲ್ಗೆ ಹೋಗುವಂಥ ದಾರಿಯಲ್ಲೂ ಕೂಡ ಬೆಳಕಿಲ್ಲ. ಬೀದಿ ದೀಪದ ಸಮಸ್ಯೆ ಇದೆ. ಸೊ ಈ ಒಂದು ಬೀದಿ ದೀಪದ ಸರ್ಕ್ಯೂಟ್ ಹೌಸಿಗೆ ಸಮಸ್ಯೆ ಆದರೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ.
ಮೊದಲು ಆ ಒಂದು ಹಾಸ್ಟೆಲ್ ಸುತ್ತಮುತ್ತ ಇರುವಂತಹ ವಾತಾವರಣದಲ್ಲಿ ಬೀದಿ ದೀಪಗಳ ಸಮಸ್ಯೆ ಇದೆ. ಯಾಕಪ್ಪ ಇದು ಬೀದಿ ದೀಪದ ಅವಶ್ಯಕತೆ ಇಲ್ಲಿದೆ ಅಂತ ಅಂದರೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಾಸ ಮಾಡುವಂತಹ ವಿದ್ಯಾರ್ಥಿಗಳೇ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಮತ್ತು ಇಲ್ಲಿ ಕೆಲಸ ಮಾಡೋಕ್ಕೆ ಬರುವಂತಹ ಏನು ಅಡುಗೆ ಭಟ್ರಿದ್ದಾರೆ, ಅಡುಗೆ ಭಟ್ರಿಗೂ ಕೂಡ ಸಂಜೆ ರಾತ್ರಿ ಊಟವನ್ನು ಇಲ್ಲಿ ಮಾಡಿಬಿಟ್ಟು ನಂತರದಲ್ಲಿ ಅಲ್ಲಿಂದ ಅವರು ಮನೆಗೆ ತೆರಳಬೇಕಾಗ್ತದೆ. ಇಲ್ಲಿ ಬೀದಿ ದೀಪದ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ನಡ್ಕೊಂಡು ಹೋಗೋಕ್ಕೆ ಸಮಸ್ಯೆ ಆಗುತ್ತೆ. ಮತ್ತು ಕೆಲವ್ರ ಮನೆಯಲ್ಲಿ ಗಾಡಿ ವ್ಯವಸ್ಥೆಗಳಿದ್ದರೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಬಟ್ ಕೆಲವ್ರಿಗೆ ಗಾಡಿ ವ್ಯವಸ್ಥೆಗಳಿರಲ್ಲ. ಅಂಥ ಸಮಯದಲ್ಲಿ ಸಂಬಂಧಪಟ್ಟವರು ನಡ್ಕೊಂಡೇ ಹೋಗಬೇಕಾಗುತ್ತೆ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕತ್ಲಾಗಿದೆ. ಇಲ್ಲಿ ರಾತ್ರಿ ಹೊತ್ತಲ್ಲಿ ಉಳ ಉಪ್ರಿಗಳು ಬಂದು ಏನಾದರೂ ಸಮಸ್ಯೆ ಆಯಿತು ಅಂದರೆ ಅದಕ್ಕೆ ಯಾರು ಜವಾಬ್ದಾರರು? ಆದುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬೀದಿ ದೀಪ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಾನು ಈ ವಿಡಿಯೋ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಹಾಸ್ಟೆಲ್ ನೋಡಿ ಕಾಣ್ತಾ ಇದೆ. ಹಾಸ್ಟೆಲಲ್ಲಿ ಎಲ್ಲ ರೀತಿ ವ್ಯವಸ್ಥೆಗಳಿದ್ದಾವೆ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಆದರೆ ಹಾಸ್ಟೆಲ್ಗೆ ಹೋಗುವಂಥ ದಾರಿಯಲ್ಲಿ ಬೀದಿ ದೀಪದ ಸಮಸ್ಯೆ ಇದೆ. ಸಂಬಂಧಪಟ್ಟವ್ರಿಗೆ ನಾವು ಪ್ರತಿ ಸಾರಿನೂ ಕೂಡ ವಿದ್ಯಾರ್ಥಿ ಸಂಘಟನೆಗಳಿಂದ ಮನವಿ ಪತ್ರವನ್ನು ನೀಡಿದ್ವಿ. ಆದರೆ ಯಾರೂ ಕೂಡ ಈ ಒಂದು ಸಮಸ್ಯೆಗೆ ಪರಿಹಾರ ನೀಡುವಂಥ ಕೆಲಸವನ್ನಾಗಲಿ ಕಾರ್ಯವನ್ನಾಗಲಿ ಮಾಡಿಲ್ಲ. ಹಾಗಾಗಿ ನೇರವಾಗಿ ವಿದ್ಯಾರ್ಥಿಗಳ ಹತ್ರನೇ ಈ ಒಂದು ಸಮಸ್ಯೆಯನ್ನು ನೀವೇ ನೋಡಿ ಮತ್ತು ನೋಡಿದ ನಂತರದಲ್ಲೇ ನಿಮಗೆ ಏನು ಅನಿಸಿಕೆ ಆಗುತ್ತೆ ಅದನ್ನ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಾಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಟ್ಯಾಗ್ ಮಾಡಿ. ಬನ್ನಿ, ಇದು ವಿದ್ಯಾರ್ಥಿಗಳು ಏನು ಸಮಸ್ಯೆ ಕಾಣಿಸ್ತಿದೆ ಸ್ವಲ್ಪ ಮಾತಾಡಿ. ಇಲ್ಲಿ ಬೀದಿ ದೀಪಗಳಲ್ಲಿ ಸರ್ ಅದೇ ಭಾಳ ಸಮಸ್ಯೆ ಆಗುತ್ತೆ ಸರ್. ಇಲ್ಲಿ ಓಡಾಡಕ್ಕೆ ಅದಾಗಲ್ಲ ರೀ. ಸಾಯಂಕಾಲ ಕತ್ಲಾದ್ಮೇಲೆ ನೈಟ್ ಇಲ್ಲಿ ಹಾವು ಭಾಳ ಕಂಡವ್ ಸರ್. ಹುಡುಗರಿಗೆ ಅವು ಸಮಸ್ಯೆ ಭಾಳ ಆಗ್ತಿದಾವೆ ರೀ. ಮತ್ತೆ ನೈಟ್ ಎಲ್ಲ ಹುಡುಗರು ಕೆಡೆಯವ್ರು ಓದ್ತಾರೆ ಸರ್. ಮತ್ತೆ ಡಿಗ್ರಿಯವರು ಎಲ್ಲ ಲೈಬ್ರರಿಗೆ ಓದ್ತಾರೆ ರೀ. ಅಲ್ಲಿ ಹೋಗಕ್ಕೆ ಬರೋಕೆ ತೊಂದರೆ ಆಗುತ್ತೆ. ಬರೋದ 12-1 ಗಂಟೆ ಆಗುತ್ತೆ ರೀ. ಅವರು ಡಿಗ್ರಿಯವ್ರು ಓದ್ತಾರೆ. ಅವ್ರಿಗೆ ನೈಟ್ ಬರೋಕೆ ತೊಂದರೆ ಆಗುತ್ತೆ. ಸೈಕಲ್ ತಗೊಂಡು ಹೋಗೋರು ಹೋಗ್ತಾರೆ, ನಡ್ಕೊಂಡು ಹೋಗೋರು ಹೋಗ್ತಾರೆ. ಇಲ್ಲಿ ಬೀದಿ ದೀಪಗಳು ಏನಿಲ್ಲ ರೀ. ಮತ್ತೆ ಈ ಕಡೆ ಸೈಡ್ ಎಲ್ಲ ತೋಟ ಒಳ ಗದ್ದೆಗಳಿದಾವಲ್ರಿ, ಅಲ್ಲಿ ಭಾಳ ಹಾವು ಚೇಳುಗಳಿಗೆಲ್ಲ ಕಂಡು ಬಿಡ್ತಾವ್ರಿ. ಅದಕ್ಕೆ ಭಾಳ ಸಮಸ್ಯೆ ಆಗ್ಬಿಟ್ಟಿದೆ. ಮತ್ತೆ ಏನಾದರೂ ಸಮಸ್ಯೆ ಇದೆನಾ? ಮುನ್ಸಿಪಾಲ್ಟಿಯವರು ಹೊಗೆ ಬರ್ತಾರೆ. ಏನು ಅದು ಮುನ್ಸಿಪಾಲ್ಟಿಯವರು ಬೆಂಕಿ ಹಚ್ಚಿ ಅಲ್ಲಿ ಇದು ಹೊಗೆ ಬರ್ತದೆ. ಏರ್ ಪೊಲ್ಯೂಷನ್ ಆಗಿ ನಮಗೆ ಹೊಗೆ ಉಸಿರಾಡಕ್ಕಾಗಲ್ಲ. ಸರ್ಕ್ಯೂಟ್ ಹೊಸತರ. ಅದು ಇಲ್ಲಿವರೆಗೂ ಬರುತ್ತಾ ಹಾಸ್ಟೆಲ್ವರೆಗೂ? ಹಾಗಾಗಿ ದಿನ ಆ ಹೊಗೆ ಕುಡಿದು ನಮಗೆ ಕೆಮ್ಮು, ನೆಗಡಿ, ಮತ್ತೆ ಯೋಗ ಮಾಡಿಸ್ತಾರೆ ಮಾಡನ್ ಸರ್ ಅವರು. ಏನು ಯೋಗ ಮಾಡಕ್ಕಾಗಲ್ಲ, ಓದಕ್ಕಾಗಲ್ಲ. ಎಲ್ಲ ಹೊಗೆಯಿಂದ ಆವರಿಸ್ಬಿಟ್ಟು ಹಾಸ್ಟೆಲೆಲ್ಲ ಭಾಳ ಸಮಸ್ಯೆ ಆಗ್ಬಿಟ್ಟಿದೆ. ಹುಡುಗರಿಗೆಲ್ಲ ಬ್ರೀತಿಂಗ್ ಪ್ರಾಬ್ಲಮ್ಸ್ ಬಂದು ನೆಗಡಿ ಜಡ್ಡಾಗಿ ಮೂಲೆ ಬಿಟ್ಟಿದೆ. ಭಾಳ ಹುಡುಗರು ಮನೆಗೆ ಹೋಗ್ಯಾರ. ನನ್ನ ಹೆಸರು ಹೇಳ್ಬಿಟ್ಟು ಮಾಂತೇಶ್ ಅಂತ. ನಾನು ಈ ಅಗ್ರಿಬೊಮ್ಮಳಲ್ಲಿ ನರ್ಸಿಂಗ್ ಸ್ಟೂಡೆಂಟ್ ಓದ್ತಾ ಇದ್ದೆ ಸರ್. ನಾನು ಹೇಳ್ಬಿಟ್ಟು ನೈಟ್ ಡ್ಯೂಟಿ ಹೋಗ್ತೀನಿ ಸರ್ ಹಾಸ್ಪಿಟಲ್ಗೆ. ಅಲ್ಲಿ ಹೋಗಿ ಸಾಯಂಕಾಲ 5 ಗಂಟೆಗೆ ಹೋಗಿ ನೈಟು 9 ಗಂಟೆಗೆ ಬರಬೇಕು ಸರ್. ಹಂಗಾಗಿ ಇಲ್ಲಿ ಹಾಸ್ಟೆಲಿಂದ ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ಬರ್ಬೇಕಾದ್ರೆ ನೈಟ್ ಕತ್ಲಾಗ್ತದೆ ಸರ್. ಹಂಗಾಗಿ ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಏನಂದರೆ ಬೀದಿ ದೀಪ ಹಾಕಿ ಬರ್ಬೇಕನ್ನೋದು ತಮ್ಮಲ್ಲಿ ಸರ್. ಈಗ ನೀವು ಸ್ಟೂಡೆಂಟಾ ಅಥವಾ ನೀವು ಡ್ಯೂಟಿ ಮಾಡೋದಾ? ಸ್ಟೂಡೆಂಟ್ ನಾವು ಸರ್, ಡ್ಯೂಟಿ ಮಾಡ್ತೀವಿ. ಅಂದರೆ ನೀವು ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತವೆ, ಪ್ರಾಕ್ಟಿಕಲ್ ಇರ್ತಾವ. ನೀವು ರೆಂಟ್ಕೋ ಕಾಲೇಜ್ಗೆ ಹೋಗ್ತೀರಾ? ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಹೋಗಿ ಎಷ್ಟು ಗಂಟೆಗೆ ಬರ್ತೀರಾ ನೀವು? 5 ಗಂಟೆಗೆ 5:30 ಹೋಗ್ತೀವಿ ಸರ್. 5:30 ನೈಟ್ 9ಕ್ಕೆ ಬರ್ತೀವಿ ಸರ್. 9-9:30. ಹಾಂ ಸರ್, ಅದೇ ನಡ್ಕಂತ ಇಲ್ಲ ಸೈಕಲ್ ಇದು ಸೈಕಲ್ ಹೋಯ್ತು ಸರ್. ಬೈಕ್ ಇಲ್ಲ ನಮ್ದು. ಓಕೆ, ಅದಕ್ಕೆ ಸ್ವಲ್ಪ ಬೆಳಕು ಮಾಡಿಕೊಟ್ರೆ ಸ್ವಲ್ಪ ತಮ್ಮಲ್ಲಿ ಅನುಕೂಲ ಆಗೋದು ಅಂತ ಸರ್ಕಾರದಲ್ಲಿ. ಸರಿ, ಓಕೆ, ಥ್ಯಾಂಕ್ ಯು. ಓಕೆ. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಇದು ಹಾಸ್ಟೆಲ್ ವಿದ್ಯಾರ್ಥಿಗಳು ಹೇಳುವಂಥ ಸಮಸ್ಯೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಇದನ್ನು ಆದ್ಯತೆ ವಿಷಯವಾಗಿ ಇಟ್ಕೊಂಡು ಇಲ್ಲಿ ಬೀದಿ ದೀಪಗಳ ವ್ಯವಸ್ಥೆಯನ್ನು ಮಾಡಿಕೊಡಿ. ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ದೂರದವರೆಗೂ ಆದರೂ ಒಂದು 10 ಬಲ್ಪ್ ಹಾಕೋ ಬದಲು ಒಂದು 4-5 ಬಲ್ಪ್ಗಳನ್ನು ಹಾಕಿ ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತಂದ್ಬಿಟ್ಟು ಈ ವಿಡಿಯೋ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ರಸ್ತೆಯಲ್ಲಿ ಅಡ್ಡಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಸೊ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ದಯಮಾಡಿ ಇಲ್ಲಿ ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಇದು ಬೆಸ್ಕಾಂ ಡಿಪಾರ್ಟ್ಮೆಂಟ್ಗೆ ಬರ್ಬೋದು ಅಥವಾ ವಿದ್ಯುತ್ ಇಲಾಖೆಯ ನಿಗಮಕ್ಕೆ ಬರ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಇದಕ್ಕೆ ಒಂದು ಮನವಿಯನ್ನು ಕನ್ಸಿಡರ್ ಮಾಡಿಕೊಂಡು ಪರಿಹಾರವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.